संविधान की और ये कह रहे हैं कि भाई ये लाना चाह रहे पूरे मुल्क के अंदर जो कानून बना है वो लेकर आना चाहते हैं। हम कहते हैं कि पार्टी का भी एक कानून है, उस कानून के तहत आपने जो हमारे लीडरों के साथ फैसला किया है वो सही है या गलत है, पहले ये हमें समझाइए, पहले इसका जवाब दीजिए। और आप फौरन हमारे लिए हमारे मुसलमानों के दिलों को खुश करना है तो फौरन अपना फैसला बदले और फैसला बदल कर जो है अच्छे से अच्छे जो है ओहदे पर पहुंचाए ताकि भाई मुसलमान आगे भी कांग्रेस का साथ दे। अगर आप ये फैसला ले रहे हैं कि अच्छे ओहदे पर अगर आप ले जाएंगे मुसलमान माइनॉरिटी के लीडरों को तो इंशाअल्लाह अगला भी हम आप ही का साथ खड़े हैं, ये हमारा वादा है। अगर आपने अगर इसके अंदर आगे पीछे किया है तो फिर हम फैसला लेंगे जैसे हमारे बड़े उलमा जिस तरीके से बोलेंगे संविधान की और ये कह रहे हैं कि भाई ये लाना चाह रहे पूरे मुल्क के अंदर जो कानून बना है वो लेकर आना चाहते हैं। हम कहते हैं कि पार्टी का भी एक कानून है, उस कानून के तहत आपने जो हमारे लीडरों के साथ फैसला किया है वो सही है या गलत है, पहले ये हमें समझाइए, पहले इसका जवाब दीजिए। और आप फौरन हमारे लिए हमारे मुसलमानों के दिलों को खुश करना है तो फौरन अपना फैसला बदले और फैसला बदल कर जो है अच्छे से अच्छे जो है ओहदे पर पहुंचाए ताकि भाई मुसलमान आगे भी कांग्रेस का साथ दे। अगर आप ये फैसला ले रहे हैं कि अच्छे ओहदे पर अगर आप ले जाएंगे मुसलमान माइनॉरिटी के लीडरों को तो इंशाअल्लाह अगला भी हम आप ही का साथ खड़े हैं, ये हमारा वादा है। अगर आपने अगर इसके अंदर आगे पीछे किया है तो फिर हम फैसला लेंगे जैसे हमारे बड़े उलमा जिस तरीके से बोलेंगे। ನಮ್ಮ ನಸೀರ್ ಸಾಹೇಬರು ಮತ್ತು ಅಬ್ದುಲ್ ಜಬ್ಬಾರ್ ಸಾಹೇಬರು ಅವ್ರ ಬಗ್ಗೆ ಏನು ತಗೊಂಡಿದ್ದಾರೆ ಇದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ನಸೀರ್ ಸಾಹೇಬರು KGF ಅವರು ಅವ್ರ ಪಾರ್ಟಿಗೆ 50 ವರ್ಷ ಕೊಟ್ಟಿದ್ದಾರೆ, ಕಾಂಗ್ರೆಸ್ಸಿಗೆ ಅವರೊಬ್ಬರಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ದುಡ್ಡು ಸೇರಿಸಿದ್ದಾರೆ, ಅವ್ರು ಎಲ್ಲರಿಗೂ ಸೇರಿಸಿ ಎಷ್ಟು ಓಟ್ ಪಾರ್ಟಿಗೆ ಹಾಕಿಸಿದ್ದಾರೆ ನಮಗೆ ಗೊತ್ತು. ಅದು ನಮ್ಮ ಜೊತೆ ಅವ್ರು ಕೂತರು ಎಲ್ಲ ಮಾತಾಡಿದ್ರು. 2023 ನಾವು ಪಾರ್ಟಿಗೆ ಬರೋಕ್ಕೆ ಎಲ್ಲ ನಾವು ಮಾಡಿದ್ವಿ. ಅದಕ್ಕೆ ನಾವು ಹೈಕಮಾಂಡ್ಗೆ ಒಂದು ಇದು ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಈಗ ಏನು ಅದು ದಾವಣಗೆರೆ ಎಲೆಕ್ಷನ್ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಬಗ್ಗೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬಂದು ತಪ್ಪು ಮಾಡ್ಕೊಳ್ತಾ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಅವ್ರದ್ದು ಏನು ಅವ್ರದ್ದು ಇದಿತ್ತು ಅದರಲ್ಲಿ ಅವರಿಗೆ ಅದೊಂದು ಇದಿತ್ತು, ಅದರಲ್ಲಿ ಅದು ಮತ್ತೆ ಅವರಿಗೆ ಅದು ಹೋದ ಕೊಡಬೇಕು ಅಂತ ನಮ್ಮದು ಒಂದು ಡಿಮ್ಯಾಂಡ್ ಅಷ್ಟೇ. ನಾನು ಚಿಕ್ಕಮಗಳೂರವನು. ನಮ್ಮ ಚಿಕ್ಕಮಗಳೂರು ಎಲ್ಲ ಜಿಲ್ಲೆಯಲ್ಲಿ 5 ಸೀಟ್ ಇದೆ. 5 ಸೀಟಲ್ಲಿ 4 ಸೀಟ್ ನಾವು ಕಾಂಗ್ರೆಸ್ಸಿಗೆ ಕೊಟ್ಟಿದ್ದೀವಿ. ಅದು ನೋಡಿ ನೀವು 2013 ಮುಂದೆ ಅಲ್ಲಿ BJP 20 ವರ್ಷ BJPಯಲ್ಲಿ ಹುಕೂಮತ್ ಮಾಡಿತ್ತು, ಪವರಲ್ಲಿತ್ತು. ನಾವು ಎಲ್ಲ ಸೇರಿಸಿ ಎಲ್ಲ ಗುಡ್ಗಳು ಎಲ್ಲ ಸೇರಿಯಲ್ಲಿ ಎಲ್ಲ ನಾವೆಲ್ಲ ಮಸೂರ ಮಾಡಿ ಎಲ್ಲ ನಮ್ಮ ಕಮ್ಯುನಿಟಿಗೆ ಎಲ್ಲ ಸೇರಿಸಿ ಒಗ್ಗಟ್ಟಾಗಿ ನಾವು ಅವರಿಗೆ ಕಾಂಗ್ರೆಸ್ ಅವರಿಗೆ ನಾವು ವೋಟ್ ಕೊಟ್ಟಿದ್ದೀವಿ. 4 ಸೀಟಲ್ಲಿ ಬಂದಿದ್ದೀವಿ. 5 ಸೀಟಲ್ಲಿ 4 ಸೀಟ್ ಬಂದಿದ್ದೀವಿ. 20 ವರ್ಷ ಅಲ್ಲಿ BJP ಈ ಕಾಂಗ್ರೆಸ್ ಬಂದಿರೋದು. ಅದಕ್ಕೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಇದ್ರ ಬಗ್ಗೆ ಯೋಚನೆ ಮಾಡಿ ಅವ್ರದ್ದು ಏನು ಹೋದ ಇದೆ ಅವ್ರದ್ದು ಕೊಡಿ ಅಷ್ಟೇ. ಸರ್, ಈಗ ಬೈ ಎಲೆಕ್ಷನಲ್ಲಿ ನಸೀರ್ ಮೇಲೆ ಜಬ್ಬಾರ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅದು ಗೊತ್ತಿಲ್ಲ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಡಿ. ನಿಮ್ಮ ಕಮ್ಯುನಿಟಿ ಅವರೇ ಸಲೀಂ ಅಹಮದ್, ಹೌದು ಸಲೀಂ ಅಹಮದ್ ಹೆಸರು ಹೇಳಿಲ್ಲ ಅಲ್ಲ, ಅವರೇ ಕಂಪ್ಲೇಂಟ್ ಮಾಡಿದ್ರು. ಹೆಸರು ಹೇಳಿಲ್ಲ. ಅಲ್ಲಿ ಕ್ಯಾಂಡಿಡೇಟ್ ಅವರು ಮಾಡಿದ್ದಾರೆ ಅಂತ ಹೆಸರು ಹೇಳಿಲ್ಲ. ಅಲ್ಲ, ಕಂಪ್ಲೇಂಟು ಕ್ಯಾಂಡಿಡೇಟ್ ಮಾಡಿದಾರಾ? ಸರ್, ಒಂದು ನಿಮಿಷ ಇಲ್ಲಿ ರಾಜಕಾರಣ ಮಾಡಿ ಅಂತ ಧರ್ಮನೇ ಹೇಳೋದು. ಹೌದು, ಇದು 12ನೇ ತಾರೀಕು. ನೀವು 15 ದಿವಸದಿಂದ ಕೂಡ ಯಾವುದೇ ತರ ಮಾಡಿಲ್ಲ. ಇವತ್ತು ಇಷ್ಟು ಲೇಟ್ ಆಗಿ ಯಾಕೆ ಕಾರಣ? ಎಲ್ಲ KGF ಅಲ್ಲಿ ಯಾಕೆ ಲೇಟ್ ಆಗಿ? ಎಲ್ಲ ಕರ್ನಾಟಕದಲ್ಲಿ ಆಗ್ತಾ ಇದೆ.
ನಾವು ಮಾಡಬೇಕು ಅಂತ ಅವತ್ತಿಂದ ನಾವು ಇದು ಯಾಕಂದ್ರೆ ಮಾಡ್ತಾ ಅವರು ಇದ್ದೀವಿ. KJP ಅಲ್ಲಿ ಹುಟ್ಟಿರೋರು, ಹೌದು, ಹೌದು. ನೀವ್ ಯಾಕೆ ಫಸ್ಟ್ ಮಾಡಿಲ್ಲ ಇಲ್ಲಿ? ಇವತ್ತು 28ನೇ ತಾರೀಕು ಡೇಟ್, 12ನೇ ತಾರೀಕು ಅವರಿಗೆ ತೆಗೆದಿದ್ದು, ಇವತ್ತು 28, ಯಾಕೆ ಲೇಟ್ ಮಾಡಿದ್ರಿ? ನಮಗಿನ್ನ ಮೇಲೆ ನಮ್ಮ ಗುರುಗಳು ಇದ್ದಾರೆ, ನೋಡಿ ಕೇಳಿ ನಾವು ಮಾಡೋದು. ಎಲ್ಲ ಕಡೆ ಅವ್ರು ಮಾಡಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಮಾಡಿ ಅಂತ ಹೇಳ್ತೀವಿ, ಅದಕ್ಕೆ ನಾವು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಮೈನಾರಿಟೀಸ್ಗೆ ಬೇಕಾದಷ್ಟು ಸಲಹೆಗಳು ಕೊಟ್ಟಿದ್ದಾವೆ. ಈಗ ಪಕ್ಷ ಏನು ತೀರ್ಮಾನ ತಗೊಂಡ್ರು ಅವ್ರು ನಿಮ್ಮನ್ನು ಕೇಳೇ ತಗೋಬೇಕಾ? ಪಕ್ಷದಲ್ಲಿ ಒಂದು ಸಿದ್ಧಾಂತ ಅಂತ ಒಂದು ಇದೆಯಲ್ಲ, ಪಕ್ಷದಲ್ಲಿ ಯಾರೇ ಪಕ್ಷಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅದಕ್ಕೆ ತಗೊಳ್ಳೋ ಹಕ್ಕು ಅವ್ರಿಗೆ ಇದೆಯಲ್ವಾ? ಅದು ನಿಮ್ಮನ್ನು ಕೇಳಿ ತಗೋಬೇಕಾ? ಅವ್ರು ಮಾಡಿರೋದು ರಾಂಗ್. ಹಂಗಾದ್ರೆ ನಿಮ್ಮ ಲೆಕ್ಕ ಪ್ರಕಾರ ಹೇಳ್ತಾ ಇಲ್ಲ, ನಮಗೆ ಕೇಳಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಮತ್ತೆ ಅವ್ರ ಬಗ್ಗೆ ಏನದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಏನು ಅಫವಾ ಆಗ್ತಾ ಇದೆ, ಅದ್ರ ಬಗ್ಗೆ ಅವರಿಗೆ ಟೈಮ್ ಕೊಡಿ ಹೇಳಕ್ಕೆ. ಏನು ನಮ್ಮ ಮೇಲೆ ಇದು ಮಾಡ್ತಾ ಇದ್ದೀವಲ್ಲ, ಅದು ಇದು ಮಾಡಲಿ, ಖುಲಾಸ ಮಾಡಲಿ ಅವರು. ಆಮೇಲೆ ಅವ್ರ ಬಗ್ಗೆ ಅದು ಆರೋಪ ಮಾಡಿರೋದು ನಿಮ್ಮವರೇ ಅಲ್ವಾ? ಇವರು ನಮ್ಮ ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಸರು ತಗೊಂಡು ಯಾರು ಹೇಳಿಲ್ಲ, ಇವರು ಮಾಡಿದ್ದಾರೆ ಅಂತ ಹೇಳಿಲ್ಲ. ಈಗ ನಜೀರ್ ಅಹಮದ್ ಒಂದು ಕಮ್ಯುನಿಟಿ ಲೀಡರ್ ಅಲ್ಲ, ಅವರು ಮಾಸ್ ಲೀಡರ್. ಅವರು ಏನು ಸರ್? ನಜೀರ್ ಅಹಮದ್ ಒಂದು ಕಮ್ಯುನಿಟಿ ಲೀಡರ್ ಅಲ್ಲ, ಅವರು ಮಾಸ್ ಲೀಡರ್. ಎಲ್ಲ ವರ್ಗಕ್ಕೆ ಅವರು ಲೀಡರ್. ಅವರು ಅವ್ರು ತೆಗ್ಸಿರೋದು ತಪ್ಪು ಇದೆ. 50 ವರ್ಷ ಅವರು ಕಾಂಗ್ರೆಸ್ ಅದೆಲ್ಲ ಗೊತ್ತು. ಬಟ್ ನಿಮ್ಮವರೇ ಕಂಪ್ಲೇಂಟ್ ಮಾಡಿರೋದಲ್ಲ ಅಂತ ನಾವು ಹೇಳ್ತಾ ಇರೋದು. 28 ಎಲೆಕ್ಷನ್ ಅಲ್ಲಿ ನಾವು ಯಾರು ಅಂತ ತೋರಿಸ್ತೀವಿ ಅಂತ ಹೇಳಿದ್ರಿ. ಅಂದ್ರೆ ನೀವು ಹೇಳಿದ್ರು ನಾವು ಯಾರು ಅಂತ ತೋರಿಸ್ತೀವಿ, ನಾವು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಯಾವ ಪಕ್ಷಕ್ಕೆ ಮಾಡ್ತೀರಾ? 23ನಲ್ಲಿ ನಾವು 90% ಮುಸ್ಲಿಂ ಕಮ್ಯುನಿಟಿ ವೋಟ್ ಹಾಕಿದ್ದೀವಿ. ಈಗಲೇ ನಾನು ಹೇಳಿದೆ, ಚಿಕ್ಕಮಗಳೂರಲ್ಲಿ 4 ಸೀಟ್ ನಾವು ತಗೊಂಡ್ಬಂದಿದ್ದೀವಿ. ಇದು ಸಿ ಟಿ ರವಿ ಚಿಕ್ಕಮಗಳೂರು ಡಿಸ್ಟಿಕ್ ಇದರಲ್ಲಿ ಟೌನಲ್ಲಿ ಸಿ ಟಿ ರವಿ ಇದ್ರು, 20 ವರ್ಷ ಅವರು ಇದ್ರು. ಅವ್ರ ಜೊತೆ ಇದ್ದಿರು ತಮ್ಮಯ್ಯ ಅವರು, ಅವ್ರ ಜೊತೆ ಇದ್ದಿದ್ದವರು ಪಾರ್ಟಿ ಹೇಳಿದ್ರು, ಇವ್ರಿಗೆ ನಾವು ನಿಲ್ಲಿಸ್ತೀವಿ, ಇವ್ರಿಗೆ ವೋಟ್ ಹಾಕಿ ಅಂತ. ನಾವು ವೋಟ್ ಹಾಕಿದ್ದೀವಿ, ಪಾರ್ಟಿಗೆ ನೋಡಿ ನಾವು ವೋಟ್ ಹಾಕಿದ್ದೀವಿ. ಅದಕ್ಕೆ ಕಾಶನ್ ಕೊಡ್ತೀರಾ, ವಾರ್ನಿಂಗ್ ಕೊಡ್ತೀರಾ, ಚಾಲೆಂಜ್ ಮಾಡ್ತೀರಾ? ವಾರ್ನಿಂಗ್ ಏನಿಲ್ಲ ಸರ್, ನಮ್ಮ ಪಾರ್ಟಿ ಅದು. ನಮ್ಮ ಪಾರ್ಟಿ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಒಂದು ಮಶೂರ ಅಂತ ಹೇಳ್ತೀವಿ ಉರ್ದುವಲ್ಲಿ, ಅದು ಕನ್ನಡದಲ್ಲಿ ಏನು ಹೇಳ್ತೀವಿ ನನಗೆ ಗೊತ್ತಾಗ್ತಾ ಇಲ್ಲ. 15 ವರ್ಷ ಬಂದು KJPಗೆ ಕನ್ನಡ ಮಾತಾಡ್ಬಾರ್ದು, ಮರ್ತೋಗಿದ್ದೀವಿ. ತೊಂದರೆ ಇಲ್ಲ, ಮಾತಾಡಿ. ಚೆನ್ನಾಗಿ ಕನ್ನಡ ಮಾಡ್ತಾರೆ. ಏನ್ ಮೆಸೇಜ್ ಕೊಡ್ತೀರಾ? ಏನು ಬೇಡಿಕೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ. ಬರೀ ಯೋಚನೆ ಮಾಡಿ ಅಂತ ಮಾಡದೇ ಇದ್ರೆ ಏನ್ ಮಾಡ್ತೀರಾ? ಏನ್ ಮಾಡೋಣ ನಾವು? ಏನ್ ಅಲ್ಲ, ಬೇರೆ ಆಲ್ಟರ್ನೇಟಿವ್ ಪಾರ್ಟಿ ಅಂತ ಹೇಳಿದ್ರೆ ಎಲೆಕ್ಷನ್ ಬರುತ್ತಲ್ಲ ಸರ್, ಅವ್ರು ನೋಡೋಣ. ಬೇರೆ ಆಲ್ಟರ್ನೇಟಿವ್ ಪಾರ್ಟಿ ಯಾವ ಪಾರ್ಟಿ? JDS ಇಲ್ಲ, JDS BJP ಹೇಳಲ್ಲ ಸರ್, ಎಲೆಕ್ಷನ್ ಬರುತ್ತಲ್ಲ. ಈಗ ಪಾರ್ಟಿಯಿಂದ ತೆಗೆದಿದ್ದಾರಲ್ಲ, ಅವ್ರನ್ನ ವಾಪಸ್ ಕರ್ಕೋಬೇಕು. ಹೌದೌದು, ಅಷ್ಟೇ. उलमा इकराम की तरफ से पूरे ताल्लुका के उलमा, पूरे शहर के उलमा, ये गम गुस्सा था, उसका इजहार करने के वास्ते यहाँ जमा हुए। एक लोग सवाल करें, पहले की करेंगे, अब की करें। नसीर साहब को निकालने के दूसरे दिन या तीसरे दिन ये 2 एहतजाज करते हैं, एक तीसरा एक मीटिंग। हमारा जो भी काम होता हम बड़ों के मशवरे से करते हैं, हम अपनी मनमानी नहीं करते। हमारे बड़े ही हमारे अकाबिरी नहीं, उन्होंने जब हमने क्या चीज़ का मशवरा दिया तब हमें बैठक की। आज हमने हुक्म हुआ कि पूरे शहर के अमायदीन, उलमा, जिम्मेदार, नौजवान पूरे जमे और इसका एक मशावरती इजलास करें। पहली बात। दूसरी बात, हाई कमांड से, राहुल गांधी से और कांग्रेस से, बड़े बड़े लीडरों से हमारी अपील क्या है, हमारे बहुत सारे इलेक्शन से पहले वादे थे, आज तक वो पूरे नहीं हुए। तो जितना जल्द होता है उन वादों को पूरा करें। और हमारे बड़े रहबरों के साथ जो नाइंसाफ़ी हुई, बदअखलाक़ी हुई, बग़ैर नोटिस दिए हुए एक जिले को निकाल डालना, भेज डालना, ये कोई कानून नहीं है। एक स्कूल से, एक कॉलेज से एक बच्चे को निकालना अगर तो भी उनके पेरेंट्स को बुला को बोलती बातचीत होती है। हर एक का कानून एक ज़ाब्ता है। ऐसा इतना बड़ा कांग्रेस, इतनी बड़ी लीडरशिप, इतनी बड़ी हुकूमत चला रही है, अगर किसी से कुछ गलती हुई तो नोटिस दियो, बात करो, वजाहत खोल दे, उसके बाद बात की हलचल होने को अचानक जब्बार साहब को निकालना, नसीर अहमद साहब को निकालना, ये गम गुस्सा हमला है। क्या वास्ते है कि रहबर वक्तन हमारे पास आए, कांग्रेस के साथ दो, कांग्रेस के साथ खड़ो, इत्तेहाद के साथ रहो। एक बात, कोई मुस्लिम दूसरे जो हमारे MP हैं, MLA ही, हमना किसी से एतराज़ नहीं है, सब हमें एक प्लेटफॉर्म को अल्हम्दुलिल्लाह आज भी है। हाँ, इसमें जो मुनाफिक हैं, वक्त आया दोनों सामने आते, कौन खेले, क्या करे, किधर करे,
ہمیں کسی مسلم کا لیڈر کا نام لیے نہیں, لینے جاتے بھی نہیں. ہمارے جتنے بھی مسلم لیڈر ہیں الحمدللہ انہوں اتفاق سے اتحاد سے. اور کچھ سوال کرنا ہے؟ دو باتیں اگر میں کرنا میں دینی چاہتا ہوں. تو علماء کرام سیاست میں آنا ضروری ہے, یہ پہلا سوال. اور دوسرا سوال, 2025 میں آپ نے بھرپور ساتھ دیا کانگریس میں, ہمیں اگر دوبارہ عہدے نہیں دیے تو 2028 میں ہم دوسرا راستہ اختیار کریں گے, تو وہ کون سا راستہ ہے؟ اور کیا آپ علماء کرام سیاست میں آنا ضروری ہے؟ تو ان کا ایک سوال تھا, علماء سیاست میں علماء کا کیا کام ہے؟ اگر تمہیں تاریخ پڑھ کو دیکھے تو ہندوستان کی آزادی میں کس کا کام ہے, کس کا رول ہے؟ یہی ہندوستان کی آزادی کی جب آواز لگی, مسجدوں سے نکلے, مدرسوں سے نکلے, خانقاہوں سے نکلے, کھندے سے کھاندہ لگائے. آپ تاریخ پڑھ کے دیکھو دلی میں کیا ہوا, چاندنی چوک میں کیا ہوا, علماء کو جلایا گیا, مارا گیا. سب سے پہلے اس کے انگریزوں کے خلاف آواز خوشبو سونگھنے والے شیر میسور حضرت ٹیپو سلطان شہید رحمۃ اللہ علیہ ہمارے بہت بڑے ولی ہیں, ابدال ہیں. اللہ بہت سارا علم سے نوازا تھا, لیکن سیاست سے علماء کا گہرا تعلق ہے. حضرت عمر رضی اللہ تعالیٰ عنہ کے بارے میں آتا ہے, انہوں جو سیاست کرے آج کوئی کرنے والے نہیں ہیں, ان کی بہترین سیاست ہے. ہماری سیاست جو ہے اخلاق کی ہے, انصاف کی ہے, لوگوں کے حقوق کی ہے, ظلم کی ہے. ایسی سیاست کا ایک ہلچل ہے. علماء کا سیاست سے گہرا تعلق ہے. اگر نہیں ہے تو 20/3 میں جو الیکشن ہوا تو اس میں علماء کو دعوت دینے کی کیا ضرورت ہے؟ الگ ہی سڑک ڈالنا تھا. علماء آئے, پلیٹ فارم پہ اترے تو کانگریس اقتدار پہ آئی, ووٹوں کی لیڈنگ میں جیتی کانگریس. یہی علماء کی وجہ سے ہے. آج بھی کرناٹک بنگلور شہر کے علماء کے فرمان پر ہم چل رہے ہیں. پورا ضلع ہمارا ایک نیٹ ورک ہے, ہمیں کبھی معمولی نہیں ہے, معمولی سمجھو بھی لوگ. ہمارا ایک نیٹ ورک ہے, ہمارا بڑا نیٹ ورک ہے بنگلور سے. وہاں ہر تنظیم کے علماء ایک پلیٹ فارم پر ہے. ہر تنظیم کے علماء ہم نے کیا مشورہ دیتی وہ کام نہیں کرتے. ایک بات واپس لے لیو, وقت پڑیا تو انشاءاللہ پہلے بھی علماء سیاست کے ساتھ لگ کر کام کریں, انشاءاللہ آئندہ بھی کریں گے. اور دوسری بات 2028 میں کیا کریں گے, کدھر کریں گے, یہ ہم نہیں کہہ سکتے. ہمارے علماء جب بنگلور میں پریس کانفرنس کرے تو تب بھی ایچ بولے آپس میں مشورہ کریں. ہمارا ہر کام مشورے سے ہوتا ہے. اچانک علماء بیٹھے بیان کر ڈالے, پریس میٹ میں بات کر ڈالے, میڈیا کے سامنے بات کرے, ایسا نہیں ہوتا. ہمارا 1 سے 3-4 مشورے ہوتی, کون بات کرنا, کب بات کرنا, کیسے بات کرنا. انشاءاللہ 20/8 میں دیکھا جائے گا ہمارے علماء کیا حکم دیں گے, وہ کام کریں گے. اور دوسری چیز ہم ہائی کمانڈ سے ریکویسٹ کر رہی, اپیل کر رہی, درخواست کر رہی, عاجز ہو کر. کانگریس کی محبت ہمارے بڑوں کے دلوں میں پہلے بھی تھی, آج بھی ہے انشاءاللہ. کانگریس سے محبت ہے, تعلقات ہے. ایک ریکویسٹ کر رہی, ایک اپیل کر رہی, ہمارے لیڈران کو جو تمہیں بغیر نوٹس کے باہر کر ڈالے ان سے مذاکرہ کرو, بات چیت کرو, پھر ان کو اندر لانے کی کوشش کرو. نکالا گیا, اگر ان کو ریزگنیشن نہیں دیا تو آپ کا آخری فیصلہ انشاءاللہ ہمیں اپنے بڑے علماء پر چھوڑ دیے. السلام علیکم ورحمۃ اللہ وبرکاتہ. للہ رب العالمین والصلاة والسلام على سید المرسلین وعلى آلہ وأصحابہ اجمعین. اعوذ باللہ من الشیطان الرجیم. بسم اللہ الرحمن الرحیم. ان تنصروا اللہ ینصرکم